ನಮಸ್ತೆ ಸ್ನೇಹಿತರೆ, ನಾನಿದ್ದೇನೆ ಇನ್ನೊಂದು ಅಪ್ರೆಂಟಿಸ್ಶಿಪ್ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ನೊಂದಿಗೆ. ಸೊ ಯಾರೆಲ್ಲ ಇಸ್ರೋದಲ್ಲಿ ಯಾರೆಲ್ಲ ಅಪ್ರೆಂಟಿಸ್ಶಿಪ್ಪನ್ನು ಹುಡುಕ್ತಿದ್ದೀರಿ, ನೀವು ಗ್ರ್ಯಾಜುಯೇಟ್ ಆಗಿರ್ಬೋದು, BE ಇಂಜಿನಿಯರಿಂಗ್ ಆಗಿರ್ಬೋದು, ಅಥವಾ ನೀವು ಡಿಪ್ಲೊಮೋದವರಾಗಿರ್ಬೋದು, ಅಥವಾ ನೀವು ITI ಆಗಿರ್ಬೋದು. ಸೊ ಈ ಮೂರು ಕ್ಯಾಟಗರಿ ಅವರಿಗೆ ನಿಮಗೆ ಅಪ್ರೆಂಟಿಸ್ಶಿಪ್ ಆಪರ್ಚುನಿಟಿ ಇಸ್ರೋದಲ್ಲಿ ಇದೆ. ಸೊ ಇದರಿಂದ ನಿಮಗೆ ಸಿಗುತ್ತೆ ತಿಂಗಳಿಗೆ 12,300 ತನಕ ಸ್ಟೈಫಂಡ್, ಅಂದರೆ 1 ವರ್ಷದ ತರಬೇತಿ ಇರೋದ್ರಿಂದ. ಇದೊಂದು ಟ್ರೈನಿಂಗ್ ಪೀರಿಯಡ್ ಈಸ್ 1 ಇಯರ್, 1 ವರ್ಷ ಅವಕಾಶ ಇರುತ್ತೆ, ತರಬೇತಿ ಕೊಡ್ತಾರೆ. ಅದರೊಟ್ಟಿಗೆ ನಿಮಗೆ 12,300 ಪರ್ ಮಂತ್ ಸ್ಟೈಫಂಡ್ ಕೂಡ ಸಿಗ್ತದೆ. ಸೊ ಇದೊಂದು ಒಳ್ಳೆಯ ಗೋಲ್ಡನ್ ಅಪಾರ್ಚುನಿಟಿ. ಈ ಅಪಾರ್ಚುನಿಟಿಯನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಅದರಲ್ಲಿ ನೋಟಿಸ್ ಡೇಟ್ 8 ಜೂನ್ 2026 ಅಂತ ಇದೆ. ಸೊ ಈಗಲೇ ಅಪ್ಲೈ ಮಾಡಿ, ಈ ಅಪಾರ್ಚುನಿಟಿನ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇದರ ನೋಟಿಫಿಕೇಷನ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಇಸ್ರೋದಿಂದ ನೋಟಿಫೈ ಆಗಿರುವಂತಹ ಅಪ್ರೆಂಟಿಸ್ಶಿಪ್ ರಿಕ್ರೂಟ್ಮೆಂಟ್ ಪ್ರೋಗ್ರಾಮ್. ಸೊ ಬನ್ನಿ ಸ್ನೇಹಿತರೆ, ನಮ್ಮ ಈ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ನಾನಿದ್ದೇನೆ ನನ್ನ ಮೊಬೈಲ್ ಸ್ಕ್ರೀನ್ನಲ್ಲಿ. ವಿಡಿಯೋನ ಕಂಟಿನ್ಯೂ ಮಾಡೋ ಮುಂಚೆ ನನ್ನದೊಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ನೀವು ಮರಿಬೇಡಿ. ಸೊ ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಈ ರೀತಿ ಇಂಟರ್ಫೇಸ್ ಇದ್ದರೆ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂತೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಈ ರೀತಿಯಾದಂತಹ ಒಳ್ಳೆಯ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಲು ಎಂಕರೇಜ್ ಮಾಡಿದಂತಾಗ್ತದೆ. ಸೊ ನನ್ನ ರಿಕ್ವೆಸ್ಟ್, ವಿಡಿಯೋನ ಕಂಟಿನ್ಯೂ ಮಾಡೋ ಮುಂಚೆ ಸಬ್ಸ್ಕ್ರೈಬ್ ಮಾಡಿ. ನಾನಿದ್ದೇನೆ ಕೆರಿಯರ್ ಪೇಜ್ನಲ್ಲಿ. ಸೊ ಇದೇ ಕೆರಿಯರ್ ಪೇಜ್ನಲ್ಲಿ ಏನು ನೋಡ್ಬೋದು, ಇಲ್ಲೆಲ್ಲ ರಿಕ್ರೂಟ್ಮೆಂಟ್ ನೋಟಿಫಿಕೇಷನನ್ನು ಕೊಡ್ತಾ ಇರ್ತಾರೆ. ಸೊ ನಾವೇನು ಮಾಡಬೇಕಂತೇಳಿದ್ರೆ, ಸ್ಕ್ರಾಲ್ ಡೌನ್ ಮಾಡಿದ್ರೆ ಇಲ್ಲಿ ನೋಟಿಸ್ ಇದೆ, ಈ ನೋಟಿಸ್ಲು ನೋಡ್ಬೋದು, ಅಥವಾ ಇಲ್ಲಿ ಕರೆಂಟ್ ಆಪರ್ಚುನಿಟೀಸ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಬೋದು. ಸೊ ಇಲ್ಲಿ ರಿಕ್ರೂಟ್ಮೆಂಟ್ ನೋಟಿಸ್ ಅಂತ ಇದೆ. ಸೊ ಈ ರಿಕ್ರೂಟ್ಮೆಂಟ್ ನೋಟಿಸ್ನಲ್ಲಿ ನೋಡ್ಬೋದು, ಲೇಟೆಸ್ಟಾಗಿ ಏನು ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ನಾವು ಇಲ್ಲಿ ನೋಡ್ಬೋದು, ಅಡ್ವರ್ಟೈಸ್ ನಂಬರ್ ಡೇಟ್ ಜೂನ್ 2022 ಅಲ್ಲಿ ಏನು ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನೋಡಿ. ಸೊ ಇಲ್ಲಿದೆ, ರಿಕ್ರೂಟ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಗ್ರಾಜುಯೇಟ್ ಅಪ್ರೆಂಟಿಸ್ಶಿಪ್ ಟ್ರೈನಿ, ಡಿಪ್ಲೊಮಾ ಅಪ್ರೆಂಟಿಸ್ಶಿಪ್ ಟ್ರೈನಿ, ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್, ಟ್ರೇಡ್ ITI ಇನ್ IST RAC. ಸೊ ನಾವೇನು ಮಾಡುವ ಅಂತ ಹೇಳಿದ್ರೆ, ಇದನ್ನು ಕ್ಲಿಕ್ ಮಾಡಿ ಓಪನ್ ಮಾಡುವ. ಸೊ ಇದನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿದರೆ ಇಲ್ಲಿ ನೋಡ್ಬೋದು. ಸೊ ಇದೊಂದು ಸೊ ನೋಡಿ ಸ್ನೇಹಿತರೆ, ಸೊ ಇದು ಡೇಟೆಡ್ ಜೂನ್ 22, 2026 ಅಲ್ಲಿ ನೋಟಿಫಿಕೇಷನ್ ಬಂದಿದೆ. ಸೊ ಯಾವ ನೋಟಿಫಿಕೇಷನ್ ಅಂದರೆ, ಎಂಗೇಜಿಂಗ್ ಗ್ರ್ಯಾಜುಯೇಟ್ ಇರ್ಬೋದು, ಅಥವಾ ನೀವು ಡಿಪ್ಲೊಮಾ ಇರ್ಬೋದು, ಟ್ರೇಡ್ ಅಪ್ರೆಂಟಿಸ್ಶಿಪ್ ಇರ್ಬೋದು ಫಾರ್ ಇಯರ್ 26-27. ಸೊ ಈ ಎಲ್ಲ ಕ್ಯಾಟಗರಿಯಲ್ಲಿ ನೀವು ಕಲಿತಿದ್ರೆ ಈ ಅಪ್ರೆಂಟಿಸ್ಶಿಪ್ ಏನಿದೆ ಅದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಸೊ ಫಸ್ಟ್ ನಾವು ಈ ಜಾಬ್ ಪೋಸ್ಟಿಂಗ್ ಮತ್ತು ಎಲ್ಲೆಲ್ಲಿ ಇದೆ, ಮತ್ತು ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನು ಬೇಕು, ಮತ್ತು ಎಷ್ಟು ಸ್ಟೈಫಂಡ್ ಸಿಗುತ್ತೆ ನೋಡೋದು ಅಂತ ಹೇಳಿದ್ರೆ, ನೀವು ಗ್ರಾಜುಯೇಟ್ ಅಪ್ರೆಂಟಿಸ್ಶಿಪ್ ಟ್ರೈನಿ ಅಂದರೆ ನೀವು ಇಂಜಿನಿಯರಿಂಗ್ ಆಗಿದ್ದರೆ, ಸೊ ನೀವು ಪೋಸ್ಟ್ ಕೋಡ್ಗಳನ್ನು ನೋಡ್ಬೋದು. ಇದು ವೆರಿ ಇಂಪಾರ್ಟೆಂಟ್. ಯಾಕಂತೇಳಿದ್ರೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡುವಾಗ ಇದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ GA01 ಅಂತ ಹೇಳಿದ್ರೆ ಯಾವ ಬ್ರಾಂಚಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬ್ರಾಂಚ್ನವರಾಗಿದ್ದರೆ, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿವಿಲ್, BSc, ಲೈಬ್ರರಿ ಸೈನ್ಸ್. ಸೊ ಇದೆಲ್ಲ ನೀವು ಕ್ಯಾಟಗರಿಯಲ್ಲಿ ಅಥವಾ ನೀವು ಬ್ರಾಂಚಲ್ಲಿ ಕಲಿತಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಲೊಕೇಶನ್ ಕೂಡ ನೋಡ್ಬೋದು. ಕಂಪ್ಯೂಟರ್ ಸೈನ್ಸ್ನವರು ಬೆಂಗಳೂರಿನಲ್ಲಿ 20 ಪೋಸ್ಟ್ಗಳಿವೆ, ಹಾಗೆ ಎಲೆಕ್ಟ್ರಾನಿಕ್ಸ್ ಬೆಂಗಳೂರಿನಲ್ಲಿ 20 ಪೋಸ್ಟ್ಗಳಿವೆ. ಹಾಗೆ ನೀವು ನೋಡ್ಬೋದು ಬೇರೆ ಬೇರೆ ಲೊಕೇಶನ್ನಲ್ಲಿ ಎಷ್ಟು ಪೋಸ್ಟ್ಗಳಿವೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ ಸ್ಟೈಫಂಡ್ ನಿಮಗೆ ಎಷ್ಟು ಸಿಗುತ್ತೆ ಟಿಲ್ GA6 ತನಕ ನಿಮಗೆ ಸಿಗುತ್ತೆ 12,300. ಹಾಗೆ ಲೈಬ್ರರಿ ಸೈನ್ಸ್ ಏನಿದೆ ಅದಕ್ಕೂ ನಿಮಗೆ ಸಿಗುತ್ತೆ 12,300. ಎಜುಕೇಷನಲ್ ಕ್ವಾಲಿಫಿಕೇಷನ್ ಇಲ್ಲಿ ನೋಡೋದಾದರೆ BE BTech ಇನ್ ಕನ್ಸರ್ನ್ ಡಿಸಿಪ್ಲಿನ್ ಫ್ರಮ್ ದಿ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಯಾವುದೇ ಒಂದು ಒಳ್ಳೆಯ ಯೂನಿವರ್ಸಿಟಿಯಿಂದ ನೀವು BE BTech ಅನ್ನು ಪಡೆದಿರಬೇಕು ಟಿಲ್ 6 ತನಕ. 7th ಏನು ಜಾಬ್ ಪೋಸ್ಟ್ ಇದೆ, ಪೋಸ್ಟ್ ಕೋಡ್ ಇದೆ, ಅದಕ್ಕೆ ನೀವು ಲೈಬ್ರರಿ ಸೈನ್ಸ್ ಏನಿದೆ ಅದನ್ನು ನೀವು ಡಿಗ್ರಿ ಏನಿದೆ ಅದನ್ನು ನೀವು ಪಡ್ಕೊಳ್ಬೇಕು. ಸೊ ಇದು ಗ್ರಾಜುಯೇಟ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್. ಇನ್ ಕೇಸ್ ನೀವು ಡಿಪ್ಲೊಮಾ ಮಾಡ್ತಿದ್ರೆ ಅಲ್ಲಿ ಕೂಡ ನಿಮಗೆ 6 ಪೋಸ್ಟ್ ಕೋಡ್ಗಳಿವೆ. ಸೊ ಮೆಕ್ಯಾನಿಕಲ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಸಿವಿಲ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್, ಕಮರ್ಷಿಯಲ್ ಪ್ರಾಕ್ಟೀಸ್. ಸೊ ಇಲ್ಲಿ ಹಾಗೆ ಯಾವ್ಯಾವ ಲೊಕೇಶನ್ನಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳಿವೆ ಅಂತ ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ ಸ್ಟೈಫಂಡ್ ಸಿಗುತ್ತೆ 10,900 ರೂಪಾಯಿಗಳು ಮಾತ್ರ. ಮತ್ತು ಇದಕ್ಕೆ ನೀವು ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ಹೇಳಿದ್ರೆ, ಡಿಪ್ಲೊಮಾದಲ್ಲಿ ನೀವು ಡಿಪ್ಲೊಮಾ ಒಂದು ಏನು ಡಿಗ್ರಿ ಏನಿದೆ ಅದನ್ನು ನೀವು ಕಲಿತಾ ಇರಬೇಕು. ಓಕೆ. ಸೊ ಹಾಗೆ ITI ಟ್ರೇಡ್ಗೆ ಬರೋದಾದರೆ, ನೀವು ITI ಮಾಡ್ತಿದ್ರೆ ನಿಮಗೆ ಇಲ್ಲಿ 5 ಪೋಸ್ಟ್ ಕೋಡ್ಗಳಿವೆ. ನೀವು ಯಾವ ಡಿಸಿಪ್ಲಿನ್, ಎಲೆಕ್ಟ್ರಾನಿಕ್ ಡಿಸಿಪ್ಲಿನ್ ಇರ್ಬೋದು, ಮೆಕ್ಯಾನಿಸ್ಟ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ITTSM ಇರ್ಬೋದು, ಫಿಟ್ಟರ್. ಸೊ ಈ ಬ್ರಾಂಚ್ನಲ್ಲಿ ನೀವು ಕಲಿತಾ ಇರಬೇಕು. ಹಾಗೆಯೇ ಲೊಕೇಶನ್ ನೋಡ್ಬೋದು, ಯಾವ್ಯಾವ ಲೊಕೇಶನಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳಿವೆ ಅಂತ ನೀವು ನೋಡ್ಬೋದು. ಹಾಗೆ ನಿಮಗೆ ಸಿಗುತ್ತೆ 9,600 ರೂಪಾಯಿ ಆ್ಯಸ್ ಅ ಸ್ಟೈಫಂಡ್. ಸೊ ನೀವು ITI ಇನ್ ಕನ್ಸರ್ನ್ ಡಿಸಿಪ್ಲಿನಲ್ಲಿ ಯಾವುದೇ ಪ್ರಾಪರ್ ಡಿಸಿಪ್ಲಿನಲ್ಲಿ ನೀವು ITIಯನ್ನು ಪಡ್ಕೊಂಡಿರಬೇಕು. ಹಾಗಾದರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮೊದಲೇ ಮೆನ್ಷನ್ ಮಾಡಿದ್ದಾರೆ.
ಎಲಿಜಿಬಲ್ ಕ್ರೈಟೀರಿಯಾ ನೀವು ಬಿ ಟೆಕ್ ಆಗಿರ್ಬೋದು ಫಾರ್ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ಶಿಪ್, ಮತ್ತು ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಫಾರ್ ಡಿಪ್ಲೊಮಾ ಅಪ್ರೆಂಟಿಸ್ಶಿಪ್ ಆ್ಯಂಡ್ ITI ಸರ್ಟಿಫಿಕೇಟ್ ಇನ್ ದಿ ಕನ್ಸರ್ನ್ ಡಿಸಿಪ್ಲಿನ್ ತೊಗೊಂಡಿದ್ರೆ ನೀವು ಎಲಿಜಿಬಲ್ ಆಗ್ತೀರಿ. ಇಯರ್ ಆಫ್ ಪಾಸಿಂಗ್ ಇಲ್ಲಿ ವೆರಿ ಗುಡ್ ಅಪರ್ಚುನಿಟಿ ಯಾರಿಗೆಲ್ಲ ಅಂತ ಹೇಳಿದ್ರೆ, ನೀವು 24ಅಲ್ಲಿ 25ಅಲ್ಲಿ 26ಅಲ್ಲಿ ಪಾಸ್ ಆಗಿದ್ದರೂ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ದೇ ಮಸ್ಟ್ ಜಾಯ್ನ್ ವಿದಿನ್ 3 years ಆಫ್ ಅಕ್ವೈಂಟಿಂಗ್ ದೇರ್ ಡಿಗ್ರಿ, ಡಿಪ್ಲೊಮಾ, ITI ಆ್ಯಂಡ್ ಸರ್ಟಿಫಿಕೇಟ್. ಸೊ 23 ನಂತರ ಯಾರು ಪಾಸ್ಔಟ್ ಆಗಿರ್ತಾರೆ ಅವರು ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ನೀವು ಏನು ವೆಬ್ಸೈಟ್ ಇದೆ NATS ರಿಜಿಸ್ಟ್ರೇಷನ್, ಕ್ಯಾಂಡಿಡೇಟ್ ಮಸ್ಟ್ ಕಂಪಲ್ಸರಿ ರಿಜಿಸ್ಟರ್ ಇನ್ NATS ಪೋರ್ಟಲ್ ಆ್ಯಂಡ್ ಪ್ರೊಸೆಸ್ ವ್ಯಾಲಿಡ್ NATS ಎನ್ರೋಲ್ಮೆಂಟ್ ನಂಬರ್. ಸೊ ಇದೊಂದು ಗೌರ್ಮೆಂಟ್ ಪೋರ್ಟಲ್ ಆಗಿದೆ. ಇಲ್ಲಿ ನೀವು ಅಪ್ರೆಂಟಿಸ್ಶಿಪ್ಗೋಸ್ಕರ ಎನ್ರೋಲ್ ಮಾಡಬೇಕು. ಯಾಕಂದರೆ ಇದು ಕಾಮನ್, ನೀವು ಯಾವುದೇ ಅಪ್ರೆಂಟಿಸ್ಶಿಪ್ ನೀವು ಅಪ್ಲೈ ಮಾಡಿದರೆ, ಗೌರ್ಮೆಂಟ್ ರಿಲೇಟೆಡ್ ಅಪ್ರೆಂಟಿಸ್ಶಿಪ್ ನೀವು ಅಪ್ಲೈ ಮಾಡಿದರೆ ಇದು ನಿಮಗೆ ಈ ಎನ್ರೋಲ್ಮೆಂಟ್ ನಂಬರ್ ಅಗತ್ಯ ಇರುತ್ತೆ. ಸೊ ಒಂದು ಸರ್ತಿ ನೀವು ಎನ್ರೋಲ್ ಮಾಡಿದರೆ ನಿಮ್ಮ ಎನ್ರೋಲ್ಮೆಂಟ್ ನಂಬರ್ ಎಲ್ಲ ಕಡೆ ಯೂಸ್ ಮಾಡ್ಬೋದು. ಸೊ ಇದನ್ನು ನಿಮಗೆ ಅಪ್ಲೈ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ಕಮೆಂಟಲ್ಲಿ ಟೈಪ್ ಮಾಡಿ. ಇದರ ಬಗ್ಗೆ ನಿಮಗೆ ಬೇಕಾದರೆ ನಾನು ಸಪ್ರೇಟ್ ವೀಡಿಯೋ ಬೇಕಾದ್ರೆ ಮಾಡಿ ಹಾಕ್ತೇನೆ. ಓಕೆ, ಮೋಡ್ ಆಫ್ ಸ್ಟಡಿ. ಸೊ ಓನ್ಲಿ ರೆಗ್ಯುಲರ್ ಕ್ಯಾಂಡಿಡೇಟ್ ಅಂದರೆ ನೀವು ಡಿಸ್ಟೆನ್ಸ್ ಇರ್ಬೋದು, ಪಾರ್ಟ್ ಟೈಮ್ ಇರ್ಬೋದು, ಶಾರ್ಟ್ ಟರ್ಮ್ ಸರ್ಟಿಫಿಕೇಷನ್ ಕೋರ್ಸ್ ಎಲ್ಲ ಮಾಡಿದರೆ ಯು ಆರ್ ನಾಟ್ ಎಲಿಜಿಬಲ್. ಓನ್ಲಿ ರೆಗ್ಯುಲರ್ ಕ್ಯಾಂಡಿಡೇಟ್ಸ್ ಅಂದರೆ ಈಗ ಇಂಜಿನಿಯರಿಂಗ್ 4 ವರ್ಷ ಅಂತಿದ್ರೆ 4 ವರ್ಷ ನೀವು ಇಂಜಿನಿಯರಿಂಗ್ ಕಲಿತಾ ಇರಬೇಕು. ನ್ಯಾಷನಾಲಿಟಿ ಒಬ್ವಿಯಸ್ಲಿ ನೀವು ಇಂಡಿಯನ್ ನ್ಯಾಷನಲ್ ಇದ್ದರೆ ಮಾತ್ರ ನೀವು ಎಲಿಜಿಬಲ್ ಆಗಿರ್ತೀರಾ. ಓಕೆ, ಹಾಗಾದರೆ ಅಪ್ಲೈ ಮಾಡುವ ವಿಧಾನ ಹೇಗೆ? ಇದೊಂದು ಸ್ವಲ್ಪ ಯುನೀಕ್ ವಿಧಾನ. ಅಂದರೆ ಅಪ್ಲಿಕೇಶನ್ ಮಸ್ಟ್ ಸಬ್ಮಿಟ್ ವಯಾ ಇಮೇಲ್ ಓನ್ಲಿ ಟು ದ ಡೆಡಿಕೇಟೆಡ್ ಇಮೇಲ್ ಅಡ್ರೆಸ್ ಆಫ್ ದಿ ಸ್ಪೆಸಿಫಿಕ್ ಸೆಂಟರ್ ಆ್ಯಂಡ್ ಕ್ಯಾಂಡಿಡೇಟ್ ವಾಂಟ್ಸ್ ಟು ಅಪ್ಲೈ. ಅಂದರೆ ನೀವು ಇಮೇಲ್ ಥ್ರೂ ಮಾತ್ರ ಇದನ್ನು ಅಪ್ಲೈ ಮಾಡಲಿಕ್ಕಾಗೋದು. ಆನ್ಲೈನ್ ಆಗ್ಬೋದು ಅಥವಾ ಹೋಗಿ ಅಪ್ಲಿಕೇಶನ್ ಫಾರ್ಮ್ ಕೊಡೋದು ಇದೆಲ್ಲ ನಡೆಯೋದಿಲ್ಲ. ಖಾಲಿ ಇಮೇಲ್ ಮಾಡಬೇಕು. ಅಂದರೆ ಇಮೇಲ್ ಎಲ್ಲೆಲ್ಲಿ ಮಾಡಬೇಕು? ಇನ್ ಕೇಸ್ ನೀವು ಬ್ಯಾಂಗ್ಳೂರಿಗೆ ಅಪ್ಲೈ ಮಾಡ್ತಿದ್ರೆ ನೋಡಿ, ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಈ ಇಮೇಲ್ ಐಡಿಗೆ ನೀವು ಇಮೇಲ್ ಕಳಿಸಬೇಕು. ನೀವು ಲಕ್ನೋದವ್ರಿಗೆ ಅಪ್ಲೈ ಮಾಡ್ತಿದ್ರೆ ಈ ಇಮೇಲ್ ಐಡಿ, ಹಾಗೆ ನೀವು ಶ್ರೀ ವಿಜಯಪುರಂನವ್ರಿಗೆ ಅಪ್ಲೈ ಮಾಡ್ತಿದ್ರೆ ನೀವು ಈ ಇಮೇಲ್ ಐಡಿಗೆ ಮೇಲ್ ಮಾಡಬೇಕು. ಹಾಗಾದರೆ ಮೇಲ್ ಏನನ್ನು ಮಾಡಬೇಕು ಅಂತ ಹೇಳಿದ್ರೆ, ಸಬ್ಜೆಕ್ಟಲ್ಲಿ ಮಸ್ಟ್ ಮ್ಯಾಂಡೇಟರಿಲಿ ಮೆನ್ಷನ್ ದ ಪೋಸ್ಟ್ ಕೋಡ್. ಸಬ್ಜೆಕ್ಟಲ್ಲಿ ನೀವು ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಕೋಡ್ ಮತ್ತು ನೀವು ಯಾವ ಪೋಸ್ಟ್ ಕೋಡಿಗೆ ಅಪ್ಲೈ ಮಾಡ್ತೀರಂತ ಮೆನ್ಷನ್ ಸಬ್ಜೆಕ್ಟಲ್ಲಿ ಮಾಡಿ. ಮತ್ತು ನಿಮ್ಮ ಇಮೇಲ್ ಬಾಡಿಯಲ್ಲಿ ಯು ಮಸ್ಟ್ ಕ್ಲಿಯರ್ಲಿ ಮೆನ್ಷನ್ ನಿಮ್ಮ ಹೆಸರು, ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ನೀವು ಡಿಗ್ರಿ ಅವರ ಡಿಪ್ಲೊಮಾ ITI ಡೀಟೇಲ್ಸ್, ಯಾವ ಇಯರಲ್ಲಿ ಪಾಸ್ ಆಗಿದ್ದೀರಿ, ಮತ್ತು ನಿಮ್ಮ ಎನ್ರೋಲ್ಮೆಂಟ್ ಐಡಿಯನ್ನು ಮೆನ್ಷನ್ ಮಾಡಬೇಕು. ಸೊ ಇದು ಅಪ್ಲಿಕೇಶನ್ ಅಪ್ಲೈ ಮಾಡೋ ಪ್ರೊಸೆಸ್. ಏನಂತ ಹೇಳಿದ್ರೆ, ನೀವು ಬೆಂಗಳೂರಿಗೆ ಅಪ್ಲೈ ಮಾಡ್ತಿದ್ರೆ ಈ ಇಮೇಲ್ ಐಡಿಯ ಸಬ್ಜೆಕ್ಟಿಗೆ ನೀವು ಅಪ್ಲಿಕೇಶನ್ ಕೋಡನ್ನು ಮೆನ್ಷನ್ ಮಾಡಿ ಮತ್ತು ಇಮೇಲ್ ಬಾಡಿಯಲ್ಲಿ ನಿಮ್ಮ ಡೀಟೇಲ್ಸನ್ನು ಮೆನ್ಷನ್ ಮಾಡಬೇಕು. ಓಕೆ, ಅದರೊಟ್ಟಿಗೆ ಈ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಅಟ್ಯಾಚ್ ಮಾಡಬೇಕು. ಸೊ ಯಾವುದೆಲ್ಲ ಡಾಕ್ಯುಮೆಂಟ್? ನಿಮ್ಮ ಫೈನಲ್ ಡಿಗ್ರಿ ಇರ್ಬೋದು, ಡಿಪ್ಲೊಮಾ ಇರ್ಬೋದು, ITI ಇರ್ಬೋದು, ಅದರ ಸರ್ಟಿಫಿಕೇಟನ್ನು ನೀವು ಸ್ಕ್ಯಾನ್ ಮಾಡಿ ಅದನ್ನು ಅಟ್ಯಾಚ್ ಮಾಡಬೇಕು. ಹಾಗೆ ನಿಮ್ಮ 10th ಮತ್ತು PU ಮಾರ್ಕ್ಸ್ ಕಾರ್ಡನ್ನು ನೀವು ಅಟ್ಯಾಚ್ ಮಾಡಬೇಕು. ನಿಮ್ಮ NATS ಎನ್ರೋಲ್ಮೆಂಟ್ ನಂಬರ್ ರಿಟರ್ನ್ ಇನ್ ದ ಇಮೇಲ್ ಬಾಡಿ, ಸೊ ಇದನ್ನು ನೀವು ಅಟ್ಯಾಚ್ ಮಾಡಬೇಕು. ನೋಟ್, ಒರಿಜಿನಲ್ ಡಾಕ್ಯುಮೆಂಟ್ಸ್, ಏಜ್ ಪ್ರೂಫ್, ಮಾರ್ಕ್ಶೀಟ್, ಎಜುಕೇಷನಲ್ ಸರ್ಟಿಫಿಕೇಟ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲಿಕೇಬಲ್ ಮಸ್ಟ್ ಬಿ ಪ್ರೊಡ್ಯೂಸ್ ಡ್ಯೂರಿಂಗ್ ದ ಫಿಸಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್. ಸೊ ಇದೆಲ್ಲ ನೀವು ನಿಮ್ಮ ಇಮೇಲ್ನಲ್ಲಿ ಅಟ್ಯಾಚ್ ಮಾಡಿ ಸೆಂಡ್ ಮಾಡೋದು. ಓಕೆ, ಸೊ ಇದು ಸರ್ಟಿಫಿಕೇಟನ್ನು ಅಂದರೆ ಹೇಗೆ ಅಪ್ಲೈ ಮಾಡುವಂಥ ಒಂದು ವಿಧಾನ. ಅನಂತರ ಲಾಸ್ಟ್ ಡೇಟ್ ನೀವು ನೋಡ್ಬೋದು. ಲಾಸ್ಟ್ ಡೇಟ್ ಬಂದು 31/7/2026, 31 ಜುಲೈ 2026 ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಡೇಟನ್ನು ಮಿಸ್ ಮಾಡಿಬಿಡಿ. ಸೊ ನೀವು ಈ ವಿಡಿಯೋ ನೋಡ್ತಿದ್ರೆ ಇವತ್ತಿಂದನೇ ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ? ಫಸ್ಟ್ ಅಪ್ಲಿಕೇಶನ್ ವಿಲ್ ಬಿ ಸ್ಕ್ರೂಟಿನೈಸ್ಡ್ ಆ್ಯಂಡ್ ಸ್ಕ್ರೀನ್ಡ್. ಫಸ್ಟ್ ನಿಮ್ಮ ಅಪ್ಲಿಕೇಶನನ್ನು ನಿಮ್ಮ ಮೆರಿಟ್ ಆಧಾರದ ಮೇಲೆ ಸ್ಕ್ರೂಟಿನೈಸ್ ಮಾಡ್ತಾರೆ. ಆನಂತರ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಕಾಲ್ಡ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆ್ಯಂಡ್ ಇಂಟರ್ವ್ಯೂ. ಅನಂತರ ನಿಮ್ಮನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ. ಆನಂತರ ನಮಗೆ ಒಂದು ಇಂಟರ್ವ್ಯೂ ಇರುತ್ತೆ. ದ ಫೈನಲ್ ಪ್ಯಾನಲಿಸ್ಟ್ ವಿಲ್ ಬಿ ಡ್ರಾನ್ ಬೇಸ್ಡ್ ಆನ್ ದ ಅಕಾಡೆಮಿಕ್ ಸ್ಕೋರ್. ಸೊ ನಿಮ್ಮ ಅಕಾಡೆಮಿಕ್ ಸ್ಕೋರ್ ಮೇಲೆ ನಿಮ್ಮ ಫೈನಲ್ ಲಿಸ್ಟನ್ನು ಪ್ರೊಡ್ಯೂಸ್ ಮಾಡ್ತಾರೆ. ನಿಮ್ಮ ಸ್ಕೋರ್ ಯಾವುದ್ರ ಮೇಲೆ? ಡಿಗ್ರಿ, ಡಿಪ್ಲೊಮಾ ಅಥವಾ ITIಯಲ್ಲಿ ಮಾಡಿದರೆ ಅದರ ಮೇಲೆ ನಿಮ್ಮ ಫೈನಲ್ ಸ್ಕೋರ್, ಹಾಗೆ ನಿಮ್ಮ ಪರ್ಫಾರ್ಮೆನ್ಸ್ ಆಫ್ ದಿ ಇಂಟರ್ವ್ಯೂಲಿ ನೀವು ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತೀರಿ ಅದರ ಮೇಲೆ ನಿಮ್ಮ ಫೈನಲ್ ಲಿಸ್ಟನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ನೋಟಿಫೈಡ್ ಎಕ್ಸ್ಕ್ಲೂಸಿವ್ಲಿ ವಿಯಾ ಇಮೇಲ್. ನೋ ಟ್ರಾವೆಲ್ ಅಲವೆನ್ಸ್ ವಿಲ್ ಬಿ ಪ್ರೊವೈಡೆಡ್ ಫಾರ್ ಅಟೆಂಡಿಂಗ್ ಆನ್ ಇಂಟರ್ವ್ಯೂ ಆರ್ ವೆರಿಫಿಕೇಷನ್. ಸೊ ನೀವು ಸೆಲೆಕ್ಟ್ ಆದರೆ ನಿಮಗೆ ಇಮೇಲ್ ಥ್ರೂ ನಿಮಗೆ ಅವರು ನೋಟಿಫೈ ಮಾಡ್ತಾರೆ. ಮತ್ತು ಯಾವುದೇ TADA ಕೊಡೋದಿಲ್ಲ. ಸೊ ನೀವು ನಿಮ್ಮ ಖರ್ಚಲ್ಲೇ ನೀವು ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕಾಗುತ್ತೆ. ಸೊ ಇದು ಮೋಸ್ಟ್ಲಿ ಬ್ಯಾಂಗ್ಳೂರಲ್ಲೇ ಇರುತ್ತೆ. ಸೊ ನೋಡಿ, ಡೇಟ್ ಮತ್ತು ವೆನ್ಯೂ ಎಲ್ಲಿ ಇಂಟರ್ವ್ಯೂ ಇರುತ್ತೆ ಅಂತ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವು ಲಕ್ನೋದವರಾಗಿದ್ದರೆ ಈ ವೆನ್ಯೂ ಇರುತ್ತೆ 27-28 ಆಗಸ್ಟ್ 8 ನೀವು ಅಲ್ಲಿರಬೇಕು. ಹಾಗೆಯೇ ಶ್ರೀ ವಿಜಯಪುರಂ ಆಗಿದ್ದರೆ ನೀವು ಇಲ್ಲಿ ವಿಸಿಟ್ ಆಗಬೇಕು 3 ಮತ್ತು 4 ಸೆಪ್ಟೆಂಬರಿಗೆ ಬೆಳಿಗ್ಗೆ 8 ನೀವು ಅಲ್ಲಿರಬೇಕು. ನೀವು ಬೆಂಗಳೂರಿನವರಾಗಿದ್ದರೆ ಬೆಂಗಳೂರಿನ PN ಇಂಡಸ್ಟ್ರಿಯಲ್ ಏರಿಯಾ ಅಲ್ಲಿ ಏನು ISRO ಆಫೀಸ್ ಇದೆ ಅಲ್ಲಿ ನೀವು ರೀಚ್ ಆಗಬೇಕು. 9ರಿಂದ 11 ಸೆಪ್ಟೆಂಬರ್
ಬೆಳಿಗ್ಗೆ 8ವರೆಗೆ. ಸೊ ಇಲ್ಲಿ ಮೆನ್ಷನ್ ಮಾಡಿದರೆ ಯಾವ ಡೇಟಿಗೆ ನೀವು ಎಲ್ಲಿ ಅಥವಾ ಯಾವ ಟೈಮಿಗೆ ನೀವು ಇಂಟರ್ವ್ಯೂಗೆ ಹೋಗಬೇಕು ಅಂತ. ಸೊ ಇದನ್ನು ಕರೆಕ್ಟಾಗಿ ನೋಟ್ ಡೌನ್ ಮಾಡಿಕೊಂಡು ಇಟ್ಕೊಳ್ಳಿ. ಸೊ ಅದರ್ ಟರ್ಮ್ಸ್ ಆಫ್ ಕಂಡೀಷನ್ಸ್ ಬೇರೆ ಏನಂತ ಹೇಳಿದ್ರೆ, ಪ್ರಯೋರ್ ಎಕ್ಸ್ಪೀರಿಯನ್ಸ್ ಎಕ್ಸ್ ಅಪ್ರೆಂಟಿಸಸ್ ದೋಸ್ ಆರ್ ಕರೆಂಟ್ಲಿ ಅಂಡರ್ಗೋಯಿಂಗ್ ಅಪ್ರೆಂಟಿಸ್ಶಿಪ್ ಆ್ಯಂಡ್ ಟ್ರೈನಿಂಗ್ ಆರ್ ಇಂಡಿವಿಜುವಲ್ಸ್ ವಿತ್ 1 year ಆರ್ ಮೋರ್ ಜಾಬ್ ಎಕ್ಸ್ಪೀರಿಯನ್ಸ್ ಇನ್ ಅ ಗೌರ್ಮೆಂಟ್ ಪಬ್ಲಿಕ್ ಸೆಕ್ಟರ್ಸ್ ಆರ್ ನಾಟ್ ಎಲಿಜಿಬಲ್. ಅಂದರೆ ಇದು ಕಂಪ್ಲೀಟ್ಲಿ ಫ್ರೆಷರ್ನವರಿಗೆ. ನೀವು ಆಲ್ರೆಡಿ ಇಂಟರ್ನ್ಶಿಪ್ ಮಾಡ್ತಿದ್ರೆ, ಅಪ್ಲೈ ಮಾಡಿದರೆ, ವರ್ಕ್ ಮಾಡ್ತಿದ್ರೆ, ಜಾಬಲ್ಲಿ ವರ್ಕ್ ಮಾಡ್ತಿದ್ರೆ ನೀವು ಅಪ್ಲೈ ಮಾಡುವಂಥ ಅಗತ್ಯ ಇರೋದಿಲ್ಲ. ಟ್ರೈನಿಂಗ್ ಪೀರಿಯಡ್, ದ ಅಪ್ರೆಂಟಿಸ್ಶಿಪ್ ಪೀರಿಯಡ್ ಇಸ್ ಸ್ಟ್ರಿಕ್ಟ್ಲಿ ಆಫ್ 12 months. ಅಂದರೆ ಇದೊಂದು 1 ವರ್ಷದ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್. Contract signing, selected candidate must execute apprenticeship contract as per the Apprenticeship Act. Medical fitness, candidate must submit the medical fitness certificate at the time of joining. So medical certificate ಕೂಡ ನೀವು ಪ್ರೊಡ್ಯೂಸ್ ಮಾಡುವ ಅಗತ್ಯ ಇರುತ್ತೆ. No claim to permanent employee. This training does not guarantee or provide any right or claim for regular employment in ISRO Department of Space. ಸೊ ಇದು ಖಾಲಿ ಟ್ರೈನಿಂಗ್ 12 monthsಗೆ ಮಾತ್ರ. ಸೊ ಇದು ಕಂಪ್ಲೀಟ್ ಆದ ನಂತರ ನಿಮಗೆ ಜಾಬ್ ಕೊಡ್ತಾರೆ ಅಂತೇಳಿ ಯಾವ ಶ್ಯೂರಿಟಿ ಇರೋದಿಲ್ಲ. ಬಟ್ ಈ ರೀತಿಯಾದಂಥ ಸರ್ಟಿಫಿಕೇಟ್ HAL ಇರ್ಬೋದು, ಇಸ್ರೋ ಇರ್ಬೋದು, ಒಂದು ಏನು ಮಲ್ಟಿನ್ಯಾಷನಲ್ ಕಂಪನಿ ಅಂತ ಹೇಳ್ತೇವೆ, ಈ ರೀತಿಯಾದಂಥ ಕಂಪನಿ ಕೊಡುವಂಥ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ ನಿಮ್ಮ ಫ್ಯೂಚರಿಗೆ ಬೇರೆ ಕಂಪನಿಯಲ್ಲಿ ನೀವು ಟ್ರೈ ಮಾಡುವಾಗ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದು 12 months ಆಗಿರ್ಬೋದು, ಬಟ್ ಅದರ ವೇಟೇಜ್ ತುಂಬ ಇರುತ್ತೆ. ಸೊ ಅದರಿಂದ ಇಂಥ ಅಪರ್ಚುನಿಟಿನ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಡಿಸ್ಕ್ವಾಲಿಫಿಕೇಷನ್, ಎನಿ discrepancies found between the details sent in the email and the original documents will be result immediate disqualification. ಅಂದರೆ ನೀವು ಇಮೇಲಲ್ಲಿ ಏನು ಸೆಂಡ್ ಮಾಡ್ತೀರಿ ಬಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡುವಾಗ ಅದು ಬೇರೆಯೇ ಇದ್ದರೆ ನಿಮ್ಮ ಅಪ್ಲಿಕೇಶನನ್ನು ಡಿಸ್ಕ್ವಾಲಿಫೈ ಮಾಡ್ತಾರೆ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇಸ್ರೋದಿಂದ ನೋಟಿಫೈ ಆದಂತಹ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಬಗ್ಗೆ ನಿಮಗೆ ಹೇಳಿಕೊಟ್ಟೆ. ಸೊ ಇದಕ್ಕೆ ನೀವು ಡಿಗ್ರಿ ಇಂಜಿನಿಯರಿಂಗ್ ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ITI ಆಗಿರ್ಬೋದು, ನೀವು ಯಾವುದೇ ಸ್ಟ್ರೀಮಲ್ಲಿ ಅವರಾಗಿದ್ದರೆ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಹಾಗೆ ನಿಮಗೆ ತಿಂಗಳಿಗೆ 12,300 ಸ್ಟೈಫಂಡ್ ಸಿಗುವಂಥ ಒಂದು ಒಳ್ಳೆಯ ಅವಕಾಶ. ಸೊ ಈ ಅವಕಾಶವನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಸೊ ನೀವು ಅಪ್ಲೈ ಮಾಡೋದಾದರೆ ಅಪ್ಲೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ ಈ ರೀತಿ ಅಪ್ರೆಂಟಿಸ್ಶಿಪ್ಗೆ ಎಲಿಜಿಬಲ್ ಅಂತ ಅನಿಸಿದರೆ ಅವರಿಗೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಸಿಗೋ ಸ್ನೇಹಿತರೆ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.